ನಮಸ್ಕಾರ, ಶುಭೋದಯ. ಇವತ್ತಿನ ಪದ್ಯ ಹೀಗಿದೆ. ಹೆಪ್ಪಿಟ್ಟ ಹಾಲು ಮೊಸರಾಗುವುದು, ಕಪ್ಪಿಟ್ಟ ಕತ್ತಲು ಬೆಳಕಾಗುವುದೇ. ಅಹುದೆನುವ ನಾರವಿ ಕತ್ತಲೆಯ ಕಡಲಿಂದ ಬೆಳಕ ಚಿಮ್ಮುತ್ತಲೆದ್ದಿಹನು, ಚಿಂತೆಗಳ ಬಿಸುಡುತ್ತ ಎದ್ದೇಳು ಗೆಳೆಯ. ಹೆಪ್ಪಿಟ್ಟ ಹಾಲು ಮೊಸರಾಗುವುದು, ಇದು ನಮಗೆಲ್ಲ ಗೊತ್ತಿರೋದೆ. ಪ್ರಕೃತಿ ನಿಯಮ, ಸಹಜವಾದದ್ದು, ಪ್ರತಿದಿನ ನಾವು ಮಾಡುವಂಥದ್ದು. ಏನು, ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಹಾಲನ್ನು ಹೆಪ್ಪಾಕ್ತಾರೆ. ಗೃಹಿಣಿ ಆಗ್ಬೋದು, ಗೃಹಸ್ಥ ಆಗ್ಬೋದು, ಅದಕ್ಕೇನು ಲಿಂಗಭೇದವಿಲ್ಲ. ಒಟ್ಟಿನಲ್ಲಿ ಹೆಪ್ಪಿಟ್ಟ ಹಾಲು ಮೊಸರಾಗುವುದು. ಕಪ್ಪಿಟ್ಟ ಕತ್ತಲು ಬೆಳಕಾಗುವುದೇ. ಕಪ್ಪಿಟ್ಟ ಕತ್ತಲು ಅಂದರೆ ಅಷ್ಟೊಂದು ದಟ್ಟವಾದಂಥ ಕತ್ತಲು ಬೆಳಕಾಗುವುದೇ. ಇಲ್ಲಿ ಇನ್ನೊಂದು ವಿಶೇಷವನ್ನು ಗಮನಿಸಬೇಕು. ಹೆಪ್ಪಿಟ್ಟ ಹಾಲು ಮೊಸರಾಗುವುದು ಅಂದಾಗ ಹಾಲು ಬೆಳ್ಳಗಿರುತ್ತೆ, ಮೊಸರು ಬೆಳ್ಳಗಿರುತ್ತೆ. ಬಹುಶಃ ಹೀಗೆ ಇದಕ್ಕೆ ಇರಬೇಕು ಗಾದೆ, ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ ಹೇಳೋದು. ಏನಿವೆ, ಈಗ ಹೆಪ್ಪಿಟ್ಟ ಹಾಲು ಮೊಸರಾಗುವುದು, ಕಪ್ಪಿಟ್ಟ ಕತ್ತಲು ಬೆಳಕಾಗುವುದೇ. ಅದು ಕತ್ತಲೆ ಆಗಬೇಕಾಗಿತ್ತಲ್ವ. ಇವಾಗ ಹಾಲು ಮೊಸರು ಎರಡು ಬೆಳ್ಳಗಿದೆ, ಸೊ ಕತ್ತಲು ಬೆಳಗೂ ಕೂಡ ಕತ್ತಲಾಗ್ಬಿಡ್ಬೇಕಾಗಿತ್ತು ಅಂತ. ಇದೊಂಥರ ಕುತರ್ಕ. ಇರಲಿ, ಕಪ್ಪಿಟ್ಟ ಕತ್ತಲು ಬೆಳಕಾಗುವುದೇ ಅಂದರೆ ಅಹುದೆನುವ ನಾರವಿ. ಆ ರವಿ ಸೂರ್ಯ ಏನು ಹೇಳ್ತಾನೆ, ಹೌದು ಕಪ್ಪಿಟ್ಟ ಕತ್ತಲು ಬೆಳಕಾಗುವುದು ಅಂತ ಹೇಳ್ತಾನೆ ಅವನು. ಅದಕ್ಕೆ ಸಾಕ್ಷಿ ಏನಪ್ಪ, ಅದಕ್ಕೆ ಪುರಾವೆ ಏನಪ್ಪ ಅಂದರೆ ಕತ್ತಲೆಯ ಕಡಲಿಂದ ಬೆಳಕ ಚಿಮ್ಮುತ್ತಲೆದ್ದಿಹನು. ಅವನು, ನೀವು ರಾತ್ರಿ ಹೊತ್ತು ಕಡಲನ್ನು ನೋಡಿದ್ರೆ, ಸಮುದ್ರವನ್ನು ನೋಡಿದ್ರೆ ಅದು ಕಪ್ಪಾಗಿ ಕಾಣುತ್ತೆ. ಅಂತಹ ಕಪ್ಪಿಟ್ಟ ಕಡಲಿಂದ ಬೆಳಕ ಚಿಮ್ಮುತ್ತಲೆದ್ದಿಹನು. ಬೆಳಕನ್ನು ಚಿಮ್ಮಿಕೊಂಡು ಹೇಳ್ತಾನೆ ಅವನು, ರವಿ ಸೂರ್ಯ. ಹೀಗಾಗಿ ಚಿಂತೆಗಳ ಬಿಸುಡುತ್ತ ಎದ್ದೇಳು ಗೆಳೆಯ. ನಮ್ಮ ಮನಸ್ಸು ಕಪ್ಪಿಟ್ಟಿದೆ, ಮುಖ ಕಪ್ಪಿಟ್ಟಿದೆ ಅಂತಾರೆ. ಮನುಷ್ಯನಿಗೆ ಒತ್ತಡಗಳು ಜಾಸ್ತಿ ಆದಾಗ, ದುಃಖ ಆದಾಗ, ನೋವಾದಾಗ ಹೇಳ್ತಾರಲ್ವ, ಅದೊಂದು ಫ್ರೇಸ್ ಬಳಸ್ತೀವಿ ನಾವು, ಪದಪುಂಜವನ್ನು ಬಳಸ್ತೀವಿ, ಮುಖ ಕಪ್ಪಿಟ್ಟಿದೆ ನೋಡು ಅಂತ. ಆ ರೀತಿಯಲ್ಲಿ ಈ ಚಿಂತೆಗಳು ಸೇರಿಕೊಂಡು ನಮಗೂ ಕಪ್ಪಿಟ್ಟಿರಬಹುದು ನಮ್ಮ ಮನಸ್ಸು, ನಮ್ಮ ಮುಖ. ಚಿಂತೆಗಳ ಬಿಸುಡುತ್ತ ಎದ್ದೇಳು ಗೆಳೆಯ. ಆದ್ದರಿಂದ ಚಿಂತೆ ಮಾಡಬೇಡಪ್ಪ, ಏಳು ಅನ್ನೋದು ಇವತ್ತಿನ ಶುಭೋದಯ ಸಂದೇಶ. ನಮಸ್ಕಾರ.